ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಭಾಗ 3ರ 4 ಚಾಲಕರಿಗೆ ಬೀಳ್ಕೊಡುಗೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗ 3ರ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದ 4 ಹಿರಿಯ ಚಾಲಕರು ಇಂದು ಗೌರವಯುತವಾಗಿ ನಿವೃತ್ತರಾದರು. ಇನ್ನು ಈ ಹಿನ್ನೆಲೆಯಲ್ಲಿ ಘಟಕದಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನಿವೃತ್ತರಾದ ಚಾಲಕರಲ್ಲಿ ನಿಂಗಪ್ಪ, ಬಸೀರಪ್ಪ, ಮಲ್ಲಿಕಾರ್ಜುನ್ ಬಾಗೇವಾಡಿ ಹಾಗೂ ಶಿವಲಿಂಗಪ್ಪ ಸೇರಿದ್ದಾರೆ. ಹಲವು ವರ್ಷಗಳ ಕಾಲ ಸಾರ್ವಜನಿಕ ಸಾರಿಗೆ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾವಿರಾರು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸಿದ ಈ ಚಾಲಕರ ಸೇವೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ನಿವೃತ್ತಿ ಹೊಂದಿದ ಚಾಲಕರು ತಮ್ಮ ಸೇವಾ ಅನುಭವವನ್ನು ಹಂಚಿಕೊಂಡು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅವಧಿ ತಮ್ಮ ಜೀವನದ ಅತ್ಯಂತ ತೃಪ್ತಿದಾಯಕ ಕಾಲವಾಗಿತ್ತೆಂದು ಹೇಳಿದರು. ಪ್ರಯಾಣಿಕರ ಸೇವೆ ಮಾಡಿರುವುದು ಹಾಗೂ ಸಹೋದ್ಯೋಗಿಗಳೊಂದಿಗೆ ಕಳೆದ ಕ್ಷಣಗಳು ಸದಾ ನೆನಪಿನಲ್ಲಿ ಉಳಿಯಲಿವೆ ಎಂದು ಭಾವುಕರಾದರು. ಇನ್ನು ಈ ವೇಳೆ ಮಾತನಾಡಿದ ವಿಭಾಗ 3ರ ಘಟಕ ವ್ಯವಸ್ಥಾಪಕರಾದ ಚೇತನ್ ಸಾನಿಕೋಪ ನಿವೃತ್ತರ ಚಾಲಕರ ದೀರ್ಘಕಾಲದ ಸೇವೆಯನ್ನು ಶ್ಲಾಘಿಸಿದರು. ಸಂಸ್ಥೆಯ ಬೆಳವಣಿಗೆಯಲ್ಲಿ ಅವರ ಕೊಡುಗೆ ಮಹತ್ವದ್ದಾಗಿದ್ದು ಮುಂದಿನ ಜೀವನ ಸುಖ, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು. ಸಮಾರಂಭದಲ್ಲಿ ಘಟಕದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ನಿವೃತ್ತ ಚಾಲಕರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದು ಸನ್ಮಾನಿಸಿ ಗೌರವ ಸಲ್ಲಿಸಿದರು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗದ ಬೆಳಗಾವಿ 3ನೇ ಘಟಕದ ಸಿಬ್ಬಂದಿಗಳಾದ ಶ್ರೀ ಮಿರಾಕರ್ ಅವರು, ಶ್ರೀ ಸುತ್ತಗಟ್ಟಿಯವರು ಹಾಗೂ ಗೊರಗುಂದಿಯವರು, ಜೊತೆಗೆ ಉಗ್ರಾಣ ಸಹಾಯಕರಾದಂಥ ಬಾಗೇವಾಡಿಯವರು ಈ ದಿನ ತಮ್ಮ ತುಂಬು ವೃತ್ತಿ ಜೀವನವನ್ನು ಸಂತೃಪ್ತಿಯಿಂದ ಮುಗಿಸಿ ಈ ದಿವಸ ನಮ್ಮ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಮೊದಲನೇದಾಗಿ ಹಿರಿಯ ಚಾಲಕರಾದಂಥ ಮಿರಾಕರ್ ಅವರು ಅತ್ಯಂತ ಶ್ರದ್ಧೆಯಿಂದ ಬೆಳ್ಳಿ ಪದಕ ವಿಜೇತರಾಗಿ ಯಾವುದೇ ಒಂದು ಸಣ್ಣ ಅಪಘಾತವನ್ನು ಮಾಡಲಾರದೆ ತಮ್ಮ ಕುಟುಂಬ ಹಾಗೂ ತಮ್ಮ ಸಂಸ್ಥೆಗೆ ಅಪೂರ್ವವಾದಂಥ ಒಂದು ಕೌಶಲವನ್ನು ಹಾಗೂ ಸಹಾಯವನ್ನು ಮಾಡಿದ್ದಾರೆ. ಇವರೆಲ್ಲರ ಸೇವೆಯು ಇಂದು ಸ್ಮರಣೀಯ. ಹಾಗೂ ನಮ್ಮ ಹಿರಿಯ ನಿರ್ವಾಹಕರಾದಂಥ ಗೊರಗುಂದಿಯವರು ತಮ್ಮ ಹುದ್ದೆ ಜೊತೆಗೆ ಪ್ರವೃತ್ತಿಯಾದ ಕ್ರಿಕೆಟನ್ನು ಆಡುತ್ತಾ ಇನ್ನೂ ಯುವಕರಂತೆ ಮೈಕಟ್ಟಿಂದ ಕೂಡಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಸಾರಿಗೆ ತಾಯಿಯಾದಂಥ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಸಂಸ್ಥೆ ಅವರಿಗೆ ಬೆನ್ನೆಲುಬಾಗಿದೆ. ಈ ಥರ ತಮ್ಮ 32 ವರ್ಷಗಳ ಕಾಲ ಸುದೀರ್ಘವಾದಂಥ ಸೇವೆ ಕೊಟ್ಟಂಥ ಗೊರಗುಂದಿಯವರಿಗೂ ಹಾಗೂ ಮಿರಾಕರ್ ಅವರಿಗೂ ಹಾಗೂ ನಮ್ಮ ಸಂಸ್ಥೆಯ ಉಗ್ರಾಣ ಪಾಲಕರಾದಂಥ ಬಾಗೇವಾಡಿಯವರಿಗೂ ಹಾಗೂ ಇನ್ನೋರ್ವ ಬೆಳ್ಳಿ ಪದಕ ವಿಜೇತ ಚಾಲಕ ಸುತ್ತಗಟ್ಟಿಯವರ ನಿವೃತ್ತಿ ಜೀವನ ಅತ್ಯಂತ ಯಶಸ್ವಿಯಾಗಲೆಂದು ಈ ದಿವಸ ನಾನು ಹಾರೈಸುತ್ತಿದ್ದೇನೆ. ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಸಾನಿಕೋಪ ಅಂತೇಳಿ 3ನೇ ಘಟಕದ ಘಟಕ ವ್ಯವಸ್ಥಾಪಕ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರೇನು ರೀ? ಬಸೀರಪ್ಪ ಬೀರಪ್ಪ. ಎಷ್ಟು ವರ್ಷದ ನೌಕರಿ ಮಾಡಕತ್ತೀರಿ? 25 ವರ್ಷ. ಎಲ್ಲೆಲ್ಲಿ ಮಾಡಿದ್ರಿ ನೌಕರಿ ರೀ? ಬೆಂಗಳೂರು ಗ್ರಾಮಾಂತರದಾಗ ಒಂದು 6 ವರ್ಷ ಮಾಡಿದೆ. ಅಲ್ಲಿಂದ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಒಂದು 10 ವರ್ಷ ಆಯ್ತು. ಇವತ್ತಿಗೆ ಏನಾದ್ರೂ ರಿಟೈರ್ಮೆಂಟ್ ಆಯ್ತು ರೀ? ಇವತ್ತು ರಿಟೈರ್ಮೆಂಟ್ ಮಾಡಿದ್ವಿ. ಯಾರು ಖುಷಿ? ನಿಮ್ಮ ಅಧಿಕಾರಿಗಳಿಗೆ ಏನಾರ ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಎಲ್ಲ ಅಧಿಕಾರಿಗಳು ನಮಗೆ ಒಳ್ಳೆಯ ಸಹಕಾರ ಮಾಡಿದ್ದಾರೆ. ನಮಗೆಲ್ಲ ಯಾವುದೂ ಥರದ ತೊಂದರೆಗಳು ಕೊಟ್ಟಿಲ್ಲ. ಒಳ್ಳೆಯದಾಗಿ ನಮ್ಮ ಚೆನ್ನಾಗಿ ಅಧಿಕಾರಿಗಳು, ಪ್ರತಿಯೊಬ್ಬ ಅಧಿಕಾರಿಗಳು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗಿನ ಹೊಸಬ್ರಿಗೆ ನೀವು ಏನು ಅನುಭವ ಮಾತಾಡಕ್ಕೆ ಬಯಸ್ತಾರೆ? ಹೊಸಬ್ರಿಗೆ ಏನಂದ್ರೆ ನಿಜವಾಗಿ ಸಂಭಾಳಿಸ್ಕೊಂಡು ನೌಕರಿ ಮಾಡ್ಕೊಂಡು ಹೋಗ್ರಿ. ಈ ಸಂಸ್ಥೆ ಹಿಂದೆ ಪ್ರಯಾಣಿಕರು ಭಾಳ ಇರ್ತಾರೆ ನಮ್ದು ಹಿಂದೆ. ಆ ಪ್ರಯಾಣಿಕರಿಗೆ ನಾವು ಜೀವ ನಮ್ಮ ಮುಟ್ಟಿಗೆ ಕೈಯಾಗಿರ್ತದೆ. ಬಟ್ ಸಂಭಾಳಿಸ್ಕೊಂಡು ನೌಕರಿ ಮಾಡಂತ ನನ್ನ ಡ್ರೈವರ್ ಅಂತ ಬರೋಗೆ ನಾನು ಇಷ್ಟು ಈ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ನಿಮ್ದು ಹೆಸರು ಏನಂದ್ರೆ? ಬಸೀರಪ್ಪ ಮಿರಾಕರ್. ಯಾವ ರೀ? ಹೊಸ ಹೊಂಟುಪುರಿ ತಾಲೂಕು, ಜಿಲ್ಲಾ ಬೆಳಗಾವಿ. ಥ್ಯಾಂಕ್ ಯು. ಹೆಸರೇನು ರೀ? ಮಲ್ಲಿಕಾರ್ಜುನ್ ಬಾಗೇವಾಡಿ. ಎಷ್ಟು ವರ್ಷ ಸರ್ ನೌಕರಿ ಮಾಡಕತ್ತೀರಿ? ಸರ್, ನಾನು 39 ವರ್ಷ ಆಗ್ತದೆ. ಎಲ್ಲೆಲ್ಲಿ ಮಾಡಿದ್ದೀರಿ? 1987 ಇಸ್ವಿ ಅಪಾಯಿಂಟ್ಮೆಂಟು ಸೌದತ್ತಿಯಿಂದ ಬೈಲುಂದು ರಾಮದುರ್ಗ. ಅಲ್ಲಿ ಹೋದಾಗ ಆಮೇಲೆ ಇಲ್ಲಿ ಸ್ಟೋರ್ ಕೀಪರ್ ಅಂತ ಪ್ರಮೋಷನ್ ತೊಗೊಂಡು ಇಲ್ಲಿ ಬಂದಿದ್ದೆ. ಸಂಸ್ಥೆ ಬಗ್ಗೆ ಮಾತನಾಡ್ಬೇಕಂತ ನಮ್ಮ ಸಂಸ್ಥೆ ಅಂದ್ರೆ ಒಂದು ಕಾಮಧೇನು ಇದೆ. ಆ್ಯಕ್ಚುಲಿ ಹೇಳ್ಬೇಕಂತ ಎಲ್ಲ ಇಲಾಖೆಗಿಂತ ಇಲ್ಲಿ ಸೌಲಭ್ಯ ಜಾಸ್ತಿ. ನಾವು ವೆಹಿಕಲ್ ಅಡ್ಡಾಡಿ 10% ನಾವು ವೆಹಿಕಲ್ ಅಡ್ಡಾಡ್ಬೋದು. ಸ್ಟಾಪ್ ಅಂತ ಫ್ರೀ ಅಂತ ಅದೊಂದು ಸೌಲಭ್ಯ. ಮುಂದೆ ನಮ್ಮ ಸಂಸ್ಥೆ ಒಳಗೆ ಏನಂತಂದ್ರೆ ಚಾಲಕರ ನಿರ್ವಾಹಕರು ಅವ್ರು ಬೆನ್ನೆಲುಬು. ಚಾಲಕ ಮತ್ತು ನಿರ್ವಾಹಕರೇ ಅವರೇ ಬೆನ್ನೆಲುಬು. ಅವ್ರದ್ದೇ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾವು ADM ಸ್ಟಾಫ್ ನಮ್ಮ ಅನಿವಾರ್ಯ ಅವ್ರು ಮಾಡ್ತೀವಿ. ಆ ಸಂಸ್ಥೆ ಒಳಗೆ ಅಂತ ಪ್ರಾಮಾಣಿಕತೆ, ನಿಷ್ಠೆಯನ್ನು ದುಡಿದವ್ರಿಗೆ ಏನೂ ಅನ್ಯಾಯ ಆಗಿಲ್ಲ, ಒಳ್ಳೆಯದಾಗ್ಯದ.
ನನಗಿಬ್ಬರು ಮಕ್ಕಳು, ಒಬ್ಬಾಕಿ ಮಗಳು ಆಫೀಸರ್ ಅದ ಬ್ಯಾಂಕ್ನಾಗ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಕಡೂರು ಶಾಖೆ ಒಳಗೆ ಮ್ಯಾನೇಜರ್. ಒಬ್ಬ ಮಗ ಅವನು ಪ್ರೈವೇಟ್ ಹುಡ್ತಾನೆ, ಅವನು MSc ಕ್ರಿಮಿನಾಲಜಿ ಆ್ಯಂಡ್ ಪೆಥಾಲಜಿ ಮೇಲೆ. ಬಟ್ ಅವನು ಚಲೋ ಅಂತ. ಈ ಬರ್ದ ಮಕ್ಕಳು ನಾನು ಸ್ವಂತ ಊರು ಎರಗೈಟ್ ತೆಗೆದು ಸೊಪ್ಪಾಡು. ಬಟ್ ಹುಡುಗರ ಎಜುಕೇಷನ್ದಾಗಿ ನಾನು ಸವಲತ್ತಿಗಿದ್ದಾಗ ದಾರಕ ಮಿಡಿ ಮಾಡಿದ್ದೆ. ಈಗ ದಾರಕ ಹಾಕ್ಸಾಕ್ತೀನಿ, ಮಿಡಿ ಹಾಕ್ಸಾಕ್ತೀನಿ. ಬಟ್ ಅಲ್ಲಿ ಈಗ ನೋಡ್ಕೊತೀನಿ. ಈಗ ನಿಮ್ಮ ರಿಟೈರ್ಮೆಂಟ್ ಜೀವನ ಹೆಂಗೆ ಅನಿಸುತ್ತೆ? ರಿಟೈರ್ಮೆಂಟ್ ಜೀವನ ವೆರಿ ಹ್ಯಾಪಿ ಬಿಕಾಸ್ ಐ ಎಂಜಾಯ್ ವೆರಿ. ನಾನು ಸರ್ವಿಸ್ದಾಗ ಭಾಳ ಎಂಜಾಯ್ ಮಾಡೀನಿ. ಸಂಸ್ಥೆ ಒಳಗೆ ನಮ್ಗೆ ಸಾಕಷ್ಟು ಸೌಲಭ್ಯ ಕೊಡ್ತಿತ್ತು, ಪಗಾರ ಕೊಡ್ತಿತ್ತು, ಟೈಮ್ ಟು ಟೈಮ್ ಎಲ್ಲ ಏನಿಲ್ಲ. ಯಾವ ಅಧಿಕಾರಿಗಳು ನಾವು ಹೇಗಿದ್ವು ಅಂತಂತ ನಾವು ಕನ್ನಡಿದ್ದಂಗಿದ್ವಿ. ನಾವು ಕನ್ನಡಿ ಒಳಗೆ ಹೆಂಗೆ ನೋಡ್ತೀವಿ ಹಂಗೆ ನಮ್ಮ ಮುಖ ಕಾಣ್ತದೆ. ಹಂಗೆ ನಾವು ಅಧಿಕಾರಿಗಳ ಜೊತೆ ಯಾವ ಸಿಬ್ಬಂದಿ ಜೊತೆ ನಾವು ಹೆಂಗೆ ನೋಡ್ಕೊಂಡು ಹಂಗೆ ನಮ್ಗೆ ಫಲ ಸಿಗ್ತದೆ. ಏನಿಲ್ಲ, ನಮ್ಮ ಸಂಸ್ಥೆ ಬಗ್ಗೆ ನಾನು ಇಷ್ಟು ಸರ್ವಿಸ್ ಮಾಡಿದ್ರೆ ನನಗೆ ಭಾಳ ತೃಪ್ತಿ ಅದ. ಮತ್ತು ಸಂಸ್ಥೆ ಏನು ನಮ್ಗೆ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ಭಯಂಕರ ತೃಪ್ತಿ ಅದ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್ ಬಾಗಿ, ಯಾವ ಸರ್? ಎರಗೈತೆ ಸೊಪ್ಪಾಡು. ಥ್ಯಾಂಕ್ ಯು ಸರ್. ಸರ್ ಹಿಂಗಪ್ಪ ಬರ್ತಿದ್ದಾರೆ. ಎಷ್ಟು ವರ್ಷದ ನೌಕರಿ ಮಾಡಕತ್ತೀರಿ? 40 ವರ್ಷ ಅದ್ರ ಬಗ್ಗೆ ಅನುಭವ ಸ್ವಲ್ಪ ಹೇಳ್ರಲ್ಲ. ಎಲ್ಲೆಲ್ಲಿ ಮಾಡಿದೆ ನೌಕರಿ ಅಂತ? ಯಾವಾಗ ಜಾಯ್ನಿಂಗ್ ಆದರೆ ಬೆಳಗಾವಿ ಸಿಟಿಯಾಗ ಒಂದು 15 ವರ್ಷ ಮಾಡಿದ್ರೆ, ಚಿಕ್ಕೋಡಿಯಾಗ ಒಂದು 15 ವರ್ಷ ರೀ. ಆಮೇಲೆ ಇಲ್ಲಿ ಬಂದು ಒಂದು 10 ವರ್ಷ. ಹೆಂಗೆ ಅನಿಸ್ತು ಈ ನೌಕರಿ ಮಾಡುವಾಗ? ಏನು ಮಾಡೋದು, ಏನು ಬೇಜಾರು ಹ್ಞೂ. ಮಾಡ್ಕೊಂಡು ಬಂದಿದ್ದೆ. ನಿಮ್ಮ ಸರ್ವಿಸ್ದಾಗ ಯಾರು ನಿಮಗೆ ಯಾವುದೂ ರೀತಿ ತೊಂದರೆ ಯಾವುದೂ ಕೊಟ್ಟಿಲ್ಲ? ಯಾವ ತೊಂದರೆ ಇಲ್ಲ. ಖುಷಿಯಾಗಿ ಕೆಲಸ ಮಾಡಿದಿರಿ? ಹಾಂ, ಖುಷಿಯಾಗಿ ಕೆಲಸ ಮಾಡಿದಿರಿ? ಡಿಪಾರ್ಟ್ಮೆಂಟಲ್ಲಿ ಯಾವುದೂ ರೀತಿ ಕಿರುಕುಳ ಅದು ಎಲ್ಲರೂ ಸಪೋರ್ಟ್ ಮಾಡಿದಾರೆ ರೀ? ಎಷ್ಟು ವರ್ಷ ಆಯ್ತು ನೌಕರಿ ಮಾಡಿರಿ? ನೌಕರಿ ಮಾಡೋದು 40 ವರ್ಷ. 40 ವರ್ಷ ಮುಗೈತ್ರಿ? ಹ್ಞೂ. ಖುಷಿ ಐತ್ರಿ ನೌಕರಿ ಮಾಡ್ತಿರೋದು? ತಮ್ಮ ಹೆಸರು ಏನು ರೀ? ಹಿಂಗಪ್ಪ ಅಂತ ಯಾವ ಊರು ರೀ? ಯಾರು ತಮ್ಮ ಹೆಸರು ಸರ್? ಶಿವಲಿಂಗಪ್ಪ, ಯಾವ ಊರು ರೀ? ಕನಗಾವ್. ಎಷ್ಟು ವರ್ಷ ಆಯ್ತು ನೌಕರಿ ಮಾಡಕತ್ತೀರಿ? 29 ವರ್ಷ. ಎಲ್ಲೆಲ್ಲಿ ಮಾಡಿದಿರಿ? 1 ತಿಂಗಳ ಫಸ್ಟ್ ಡಿಪೋ, ಹ್ಞೂ. 9 ವರ್ಷ ಸೆಕೆಂಡ್ ಡಿಪೋ, ಹ್ಞೂ. ಉಳಿದದ್ದೆಲ್ಲ ಇದೆ 3ನೇ ನಂಬರ್ ಡಿಪೋ. ಬೆಳಗಾವಿ ಸಿಟಿ ಒಳಗೆ ಅದ ನೀವು? ಟೋಟಲ್ ಎಲ್ಲ ಬೆಳಗಾವಿ ಡಿವಿಷನ್. ಎಷ್ಟು ವರ್ಷ ಆದ್ರಿ ಇಲ್ಲಿಗೆ? 29 ವರ್ಷ. 29 ವರ್ಷ. ಏನು ನಿಮ್ಮ ಅನುಭವ ಏನು ಮಾತುಗಳು ಹೇಗೆ ಬೆಳೀತಾರೆ ನೀವು? ಏನು ಅನುಭವ ಏನು ಸರ್, ನೌಕರಿ ಅಂತೂ ಹೇಳ ಸರ್. ಹ್ಞೂ. ಆರಾಮ್ ಚಂದಾಗೆ ಮುಗಿಸಿತು ನೌಕರಿ. ಏನು ಒಂದು ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ನಾವು ನೌಕರಿ ಮುಗಿಸಿದ್ದು. ಡ್ರೈವಿಂಗ್ ಇದ್ದಾರೆ ಸರ್? ಹಾಂ, ಡ್ರೈವರ್. ಎಷ್ಟು ವರ್ಷ ಮಾಡಿದ್ರಿ? 29 ವರ್ಷ. ಒಂದು ಯಾವುದೋ ರೀತಿ ಸರ್? ಒಂದು ಆಕ್ಸಿಡೆಂಟ್ ಇಲ್ಲ, ಒಂದು ಕೇಸ್ ಇಲ್ಲ ನಾನು. ಈಗ ಹೊಸ ಚಾಲಕ ಏನು ಒಂದು ನಿಮ್ಮ ಅನುಭವ ಮಾತಾಡಿ ದಾರಿ ಹೇಳಕ್ಕೆ ಬಯಸಿದ್ರಿ ನೀವು? ಖರೆ ಈಗಿನ ಚಾಲಕರದಾಗೆ ನಾವು ಅದೇ ಈಗಿನ ಮಂದಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗಿನ ಚಾಲಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಾಹೇಬ್ಗಳು ಚಲೋ ರೀ. ಮೊದಲು ಮೇನ್ ಸಾಹೇಬ್ಗಳು ಮೆಕ್ಯಾನಿಕಲ್ಲ ನಮ್ಗೆ ಅಗದಿ ಅನುಕೂಲ ಮಾಡಿಬಿಟ್ಟಾರಪ್ಪ. ನಾವು ಏನರ ಗಾಡಿ ಪಾಲ್ಟ್ ಹೇಳ್ರೆ ಮಾಡಿಕೊಡ್ತಾರೆ. ಆಗಿಂದಾಗ ಎಲ್ಲ ಮಾಡಿದ್ರು ನಮ್ಗೆ. ಅವ್ರು ಮೆಕ್ಯಾನಿಕಲ್ದವ್ರು ಆಶೀರ್ವಾದ ನಮ್ಮ ಮ್ಯಾಲ. ನೀವು ಚಾಲಕರ 29 ವರ್ಷ ಸರ್ವಿಸ್ ಮಾಡಿದ್ದೀರಿ. ಈಗಿನ ಚಾಲಕರಿಗೆ ಒಂದು ನೀವು ಒಂದು ಏನಾದರೂ ಒಂದು ಕಿವಿ ಮಾತು? ಖರೆ ಈಗಿನ ಚಾಲಕರ ರೀ ಸರ, ಈಗಿನ ಚಾಲಕರ ಬೇರೆ ರೀ, ನಾವು ಅಪಾಯಿಂಟ್ಮೆಂಟ್ ಆದಾಗ ಬೇರೆ ಸರ್. ಹ್ಞೂ. ಈಗೆಲ್ಲ ಎಜುಕೇಷನ್ ಚಾಲಕರ ಸರ. ನಾವು 5ನೇ 6ನೇ ಸಾಲ ಅವ್ರು ನಾವು ಚಾಲಕರ. ಅವರು ಒಳ್ಳೆ ರೀತಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಂ, ಮಾಡತ್ತಾರೆ ಅವರು. ಹ್ಞೂ. ತಮ್ಮ ಹೆಸರು ಏನಂದ್ರೆ? ಶಿವಲಿಂಗಪ್ಪ, ಯಾವ ಊರು ರೀ? ಕನಗಾವ್.